87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಕ್ಕರೆ ನಾಡು ಸಜ್ಜಾಗಿದೆ. ನುಡಿ ಜಾತ್ರೆಗಾಗಿ ಮಧುವಣಗಿತ್ತಿಯಂತೆ ಮಂಡ್ಯ ಸಿಂಗಾರಗೊಂಡಿದೆ. ಸಾಹಿತ್ಯಾಭಿಮಾನಿಗಳನ್ನ ಸತ್ಕರಿಸೋದಕ್ಕೆ ಸಕಲ ತಯಾರಿಯಾಗಿದೆ. ಅದರ ಒಂದು ಝಲಕ್ ನಿಮ್ಮ ಮುಂದೆ. ಸಕಲ ರೀತಿಯಲ್ಲೂ ಸಿದ್ಧವಾಗಿರೋ ಬೃಹತ್ ವೇದಿಕೆಯ ಸುತ್ತಲೂ ಕಾಕಿಯ ಸರ್ಪಗಾವಲು, ರಸ್ತೆಯುದ್ದಕ್ಕೂ ದೀಪ ಅಲಂಕಾರದ ಸ್ವಾಗತ. ಇದೆಲ್ಲ ಸಿದ್ಧತೆ ನಡೆದಿರುವುದು ಸಕ್ಕರೆ ನಾಡಲ್ಲಿ ನಡೆಯೋ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ. 87ನೇ ನುಡಿ ಜಾತ್ರೆಗೆ ಸಕ್ಕರೆ ನಗರಿ ಸಜ್ಜು. ಇಂದಿನಿಂದ ಕನ್ನಡ ಸಾಹಿತ್ಯ ಸಮ್ಮೇಳನ. ಇಂದಿನಿಂದ 3 ದಿನಗಳ ಕಾಲ ನಡೆಯಲಿರುವ ಕನ್ನಡ ಹಬ್ಬವನ್ನ ಅರ್ಥಪೂರ್ಣವಾಗಿ ನಡೆಸಲು ಸಿದ್ಧತೆ ನಡೆಸಲಾಗಿದೆ. ಸರಕಾರ, ಕನ್ನಡ ಸಾಹಿತ್ಯ ಪರಿಷತ್, ಮಂಡ್ಯ ಜಿಲ್ಲಾಡಳಿತ ಸಾಹಿತ್ಯ ಸಂಭ್ರಮವನ್ನ ಆಚರಿಸಲು ಭರ್ಜರಿ ತಯಾರಿ ಮಾಡಿಕೊಂಡಿದೆ. ಬಾಡೂಟ ಹಾಕಿಸುವ ಅಭಿಯಾನಕ್ಕೆ ಬ್ರೇಕ್. ಇನ್ನು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟಕ್ಕೆ ಪಟ್ಟು ಹಿಡಿಯಲಾಗಿತ್ತು. ಈ ಕುರಿತು ಚರ್ಚೆ ನಡೆಸಿ ಕೊನೆಗೆ ಕುರಿ ಕೋಳಿ ಸಂಗ್ರಹಿಸಿ ಬಾಡೂಟ ಹಾಕಿಸುವ ಅಭಿಯಾನಕ್ಕೆ ಬ್ರೇಕ್ ಹಾಕಲಾಗಿದೆ. ಅಭಿಯಾನ ಕೈಬಿಟ್ಟ ಪ್ರಗತಿಪರ ಸಂಘಗಳು ನಾಳೆ ಖಾಸಗಿಯಾಗಿ ಬಾಡೂಟ ಆಯೋಜಿಸಲು ನಿರ್ಧರಿಸಿದ್ದಾರೆ. ಸಾಹಿತ್ಯ ಸಮ್ಮೇಳನದ ಕಡೆ ದಿನ ಬೆಳಗ್ಗೆ ಮತ್ತು ಮಧ್ಯಾಹ್ನದ ಊಟದ ಜೊತೆಗೆ ಮೊಟ್ಟೆ ಕೊಡಲು ಮಂಡ್ಯ ಜಿಲ್ಲಾ ಆಡಳಿತ ಭರವಸೆ ನೀಡಿದೆ. ಹೀಗಾಗಿ ಅಭಿಯಾನದ ಸಿದ್ಧತೆ ನಿಲ್ಲಿಸಿದ್ದೇವೆ ಎಂದು ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ಲಭ್ಯವಾಗಿದೆ. ಹೀಗಾಗಿ ಬಾಡೂಟ ಅಭಿಯಾನಕ್ಕೆ ಬ್ರೇಕ್ ಹಾಕಲಾಗಿದೆ. ಇನ್ನು ದಕ್ಷಿಣ ವಲಯ ಡಿಐಜಿ ಡಾಕ್ಟರ್ ಬೋರ್ಲಿಂಗಯ್ಯ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತು ಮಾಡಿಕೊಳ್ಳಲಾಗಿದೆ. 14 ಜಿಲ್ಲೆಗಳಿಂದ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ. ಸಾಹಿತ್ಯ ಸಮ್ಮೇಳನ ಹಿನ್ನೆಲೆ ಇಂದು ಮತ್ತು ನಾಳೆ ಮಂಡ್ಯ ಜಿಲ್ಲೆಯ ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ನುಡಿ ಜಾತ್ರೆಗೆ ಸಕ್ಕರೆ ನಾಡು ಸಕಲ ಸನ್ನದ್ಧವಾಗಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಮಂಡ್ಯ ಜಿಲ್ಲೆಯ ಜನರಿಗೆ ಕನ್ನಡ ಕೇವಲ ಭಾಷೆಯಲ್ಲ, ಈ ನೆಲದ ಜನರ ಸಂವೇದನೆ, ಸಂಸ್ಕಾರ, ಸಂಸ್ಕೃತಿ, ಧರ್ಮ, ಆಚಾರ ಮಿಗಿಲಾಗಿ ಕನ್ನಡವೆಂಬುದು ಈ ಜಿಲ್ಲೆಯ ಜನರಿಗೆ. ಅಚ್ಚ ಕನ್ನಡವನ್ನ ಹೆಚ್ಚು ಮಾತನಾಡುವ ಜನರಿರುವ ಕನ್ನಡಿಗರ ಗಂಡು ಭೂಮಿಯಲ್ಲಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಕನ್ನಡ ಸಾಹಿತ್ಯ ಸಮ್ಮೇಳನ ಬಾಡೂಟಕ್ಕೆ ಬ್ರೇಕ್ ಬಿದ್ದಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬಿಕಾಸ್ ಕುರಿ ಕೋಳಿಯನ್ನ ಹಾಕಿಸ್ಬೇಕು ಅನ್ನುವಂತಹ ಒಂದಷ್ಟು ಬೇಡಿಕೆಯನ್ನ ಇಟ್ಟಿದ್ರಂತೆ. ಬಟ್ ಅದು ಬೇಡ, ಖಾಸಗಿಯಾಗಿ ನಾಳೆ ಹಾಕಿಸ್ಬೇಕು ಅನ್ನುವಂತಹ ಒಂದು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇವತ್ತೇನಿದ್ರು ಕೂಡ ಪೂರ್ತಿಯಾಗಿ ವೆಜ್. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಕ್ಕರೆ ನಾಡು ಸಜ್ಜಾಗಿರುವಂತದ್ದು ನೀವು ಗಮನಿಸ್ತಾ ಇರಬಹುದು. ನುಡಿ ಜಾತ್ರೆಗಾಗಿ ಮಧುವಣಗಿತ್ತಿಯಂತೆ ಮಂಡ್ಯ ಸಕ್ಕರೆ ನಾಡು ಸಿಂಗಾರಗೊಂಡಿದೆ. ಇನ್ನು ಸಾಹಿತ್ಯಾಭಿಮಾನಿಗಳನ್ನ ಸತ್ಕರಿಸೋದಕ್ಕೆ ಸಕಲ ತಯಾರಿ ಕೂಡ ಆಗಿರುವಂತದ್ದು. ಗಣ್ಯಾತಿ ಗಣ್ಯರು ಕೂಡ ಆಗಮಿಸಿದ್ದಾರೆ. ವೇದಿಕೆಯ ಮೇಲೆ ನೀವು ನೆರೆದಿರುವಂತಹ ಗಣ್ಯರನ್ನ ಗಮನಿಸ್ತಾ ಇದ್ದೀರಾ. ಪರಿಷತ್ತಿನ ಧ್ವಜಾರೋಹಣವನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿಕೊಟ್ಟ ಕನ್ನಡದ ಎಲ್ಲ ಮನಸ್ಸುಗಳನ್ನು ಒಗ್ಗೂಡಿಸಿ ಸಮ್ಮೇಳನದ ಯಶಸ್ಸಿಗಾಗಿ ಶ್ರಮಿಸುತ್ತಿರುವ ನಾಡೋಜ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಕ್ಕರೆ ನಾಡು ಸಜ್ಜಾಗಿದೆ. ನುಡಿ ಜಾತ್ರೆಗಾಗಿ ಮಧುವಣಗಿತ್ತಿಯಂತೆ ಮಂಡ್ಯ ಸಿಂಗಾರಗೊಂಡಿದೆ. ಸಾಹಿತ್ಯಾಭಿಮಾನಿಗಳನ್ನ ಸತ್ಕರಿಸೋದಕ್ಕೆ ಸಕಲ ತಯಾರಿಯಾಗಿದೆ. ಅದರ ಒಂದು ಝಲಕ್ ನಿಮ್ಮ ಮುಂದೆ. ಸಕಲ ರೀತಿಯಲ್ಲೂ ಸಿದ್ಧವಾಗಿರೋ ಬೃಹತ್ ವೇದಿಕೆಯ ಸುತ್ತಲೂ ಕಾಕಿಯ ಸರ್ಪಗಾವಲು, ರಸ್ತೆಯುದ್ದಕ್ಕೂ ದೀಪ ಅಲಂಕಾರದ ಸ್ವಾಗತ. ಇದೆಲ್ಲ ಸಿದ್ಧತೆ ನಡೆದಿರುವುದು ಸಕ್ಕರೆ ನಾಡಲ್ಲಿ ನಡೆಯೋ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ. 87ನೇ ನುಡಿ ಜಾತ್ರೆಗೆ ಸಕ್ಕರೆ ನಗರಿ ಸಜ್ಜು. ಇಂದಿನಿಂದ ಕನ್ನಡ ಸಾಹಿತ್ಯ ಸಮ್ಮೇಳನ.
ಇಂದಿನಿಂದ 3 ದಿನಗಳ ಕಾಲ ನಡೆಯಲಿರುವ ಕನ್ನಡ ಹಬ್ಬವನ್ನ ಅರ್ಥಪೂರ್ಣವಾಗಿ ನಡೆಸಲು ಸಿದ್ಧತೆ ನಡೆಸಲಾಗಿದೆ. ಸರಕಾರ, ಕನ್ನಡ ಸಾಹಿತ್ಯ ಪರಿಷತ್, ಮಂಡ್ಯ ಜಿಲ್ಲಾಡಳಿತ ಸಾಹಿತ್ಯ ಸಂಭ್ರಮವನ್ನ ಆಚರಿಸಲು ಭರ್ಜರಿ ತಯಾರಿ ಮಾಡಿಕೊಂಡಿದೆ. ಬಾಡೂಟ ಹಾಕಿಸುವ ಅಭಿಯಾನಕ್ಕೆ ಬ್ರೇಕ್. ಇನ್ನು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟಕ್ಕೆ ಪಟ್ಟು ಹಿಡಿಯಲಾಗಿತ್ತು. ಈ ಕುರಿತು ಚರ್ಚೆ ನಡೆಸಿ ಕೊನೆಗೆ ಕುರಿ, ಕೋಳಿ ಸಂಗ್ರಹಿಸಿ ಬಾಡೂಟ ಹಾಕಿಸುವ ಅಭಿಯಾನಕ್ಕೆ ಬ್ರೇಕ್ ಹಾಕಲಾಗಿದೆ. ಅಭಿಯಾನ ಕೈಬಿಟ್ಟ ಪ್ರಗತಿಪರ ಸಂಘಗಳು ನಾಳೆ ಖಾಸಗಿಯಾಗಿ ಬಾಡೂಟ ಆಯೋಜಿಸಲು ನಿರ್ಧರಿಸಿದ್ದಾರೆ. ಸಾಹಿತ್ಯ ಸಮ್ಮೇಳನದ ಕಡೆ ದಿನ ಬೆಳಗ್ಗೆ ಮತ್ತು ಮಧ್ಯಾಹ್ನದ ಊಟದ ಜೊತೆಗೆ ಮೊಟ್ಟೆ ಕೊಡಲು ಮಂಡ್ಯ ಜಿಲ್ಲಾ ಆಡಳಿತ ಭರವಸೆ ನೀಡಿದೆ. ಹೀಗಾಗಿ ಅಭಿಯಾನದ ಸಿದ್ಧತೆ ನಿಲ್ಲಿಸಿದ್ದೇವೆ ಎಂದು ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ಲಭ್ಯವಾಗಿದೆ. ಹೀಗಾಗಿ ಬಾಡೂಟ ಅಭಿಯಾನಕ್ಕೆ ಬ್ರೇಕ್ ಹಾಕಲಾಗಿದೆ. ಇನ್ನು ದಕ್ಷಿಣ ವಲಯ ಡಿಐಜಿ ಡಾಕ್ಟರ್ ಬೋರ್ಲಿಂಗಯ್ಯ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತು ಮಾಡಿಕೊಳ್ಳಲಾಗಿದೆ. 14 ಜಿಲ್ಲೆಗಳಿಂದ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ. ಸಾಹಿತ್ಯ ಸಮ್ಮೇಳನ ಹಿನ್ನೆಲೆ ಇಂದು ಮತ್ತು ನಾಳೆ ಮಂಡ್ಯ ಜಿಲ್ಲೆಯ ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ನುಡಿ ಜಾತ್ರೆಗೆ ಸಕ್ಕರೆ ನಾಡು ಸಕಲ ಸನ್ನದ್ಧವಾಗಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಮಂಡ್ಯ ಜಿಲ್ಲೆಯ ಜನರಿಗೆ ಕನ್ನಡ ಕೇವಲ ಭಾಷೆಯಲ್ಲ, ಈ ನೆಲದ ಜನರ ಸಂವೇದನೆ, ಸಂಸ್ಕಾರ, ಸಂಸ್ಕೃತಿ, ಧರ್ಮ, ಆಚಾರ, ಮಿಗಿಲಾಗಿ ಕನ್ನಡವೆಂಬುಸಿರು ಈ ಜಿಲ್ಲೆಯ ಜನರಿಗೆ. ಅಚ್ಚ ಕನ್ನಡವನ್ನು ಹೆಚ್ಚು ಮಾತನಾಡುವ ಜನರಿರುವ ಕನ್ನಡಿಗರ ಗಂಡು ಭೂಮಿಯಲ್ಲಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಕನ್ನಡ ಸಾಹಿತ್ಯ ಸಮ್ಮೇಳನ ಬಾಡೂಟಕ್ಕೆ ಬ್ರೇಕ್ ಬಿದ್ದಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬಿಕಾಸ್ ಕುರಿ, ಕೋಳಿಯನ್ನ ಹಾಕಿಸ್ಬೇಕು ಅನ್ನುವಂತಹ ಒಂದಷ್ಟು ಬೇಡಿಕೆಯನ್ನ ಇಟ್ಟಿದ್ರಂತೆ. ಬಟ್ ಅದು ಬೇಡ, ಖಾಸಗಿಯಾಗಿ ನಾಳೆ ಹಾಕಿಸ್ಬೇಕು ಅನ್ನುವಂತಹ ಒಂದು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇವತ್ತೇನಿದ್ರು ಕೂಡ ಪೂರ್ತಿಯಾಗಿ ವೆಜ್ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಕ್ಕರೆ ನಾಡು ಸಜ್ಜಾಗಿರುವಂಥದ್ದು ನೀವು ಗಮನಿಸ್ತಾ ಇರಬಹುದು. ನುಡಿ ಜಾತ್ರೆಗಾಗಿ ಮಧುವಣ ಗಿತ್ತಿಯಂತೆ ಮಂಡ್ಯ ಸಕ್ಕರೆ ನಾಡು ಸಿಂಗಾರಗೊಂಡಿದೆ. ಇನ್ನು ಸಾಹಿತ್ಯಾಭಿಮಾನಿಗಳನ್ನ ಸತ್ಕರಿಸುವುದಕ್ಕೆ ಸಕಲ ತಯಾರಿ ಕೂಡ ಆಗಿರುವಂಥದ್ದು. ಗಣ್ಯಾತಿ ಗಣ್ಯರು ಕೂಡ ಆಗಮಿಸಿದ್ದಾರೆ. ವೇದಿಕೆಯ ಮೇಲೆ ನೀವು ನೆರೆದಿರುವಂತಹ ಗಣ್ಯರನ್ನ ಗಮನಿಸ್ತಾ ಇದ್ದೀರಾ. ಪರಿಷತ್ತಿನ ಧ್ವಜಾರೋಹಣವನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿಕೊಟ್ಟ ಕನ್ನಡದ ಎಲ್ಲ ಮನಸ್ಸುಗಳನ್ನು ಒಗ್ಗೂಡಿಸಿ ಸಮ್ಮೇಳನದ ಯಶಸ್ಸಿಗಾಗಿ ಶ್ರಮಿಸುತ್ತಿರುವ